ಚೆನ್ನಾಗಿತ್ತು ರೀ. ಆವಾಗ ಭಾಳ ತುಂಬ ಚೆನ್ನಾಗಿತ್ತು ರೀ. ಈಗಲೇ ಇಲ್ಲ, ಈಗಲೇ ಅವೆಲ್ಲ ಹೀರೋಯಿನಿಗಳು ಒಂದು ಎಂಥ ಕ್ಯಾರವನ್ ಯಾವುದೋ ಬಂದೆಲ್ಲ ಈಗ ಕ್ಯಾರವನ್. ನಾನು ಮೊನ್ನೆ ಹೈದ್ರಾಬಾದ್ನಲ್ಲಿ ಹೋದಾಗ ನೋಡಿದ್ದದು. ಅವಳಿಗೊಂದು ಇವಳಿಗೊಂದು ಎಲ್ಲ ಇವರೆಲ್ಲ ಬರೋದು ಇದೆಲ್ಲ ಮಾಡ್ತಾರೆ. ಅವೆಲ್ಲ ಅವಾಗಿರಲಿಲ್ಲ. ಎಲ್ಲ ಏನಿದ್ರು ಎಲ್ಲ ಇನ್ನು ಅಣ್ಣವ್ರು ರಾಜ್ಕುಮಾರ್ ಅವ್ರ ಪಿಕ್ಚರ್ಲ್ಲೂ ಅಷ್ಟೇ, ಅವ್ರ ಪಿಕ್ಚರ್ ಶೂಟಿಂಗ್ನಲ್ಲೂ ಅವ್ರದ್ದು ಜೀವನ ಚೈತ್ರ ಮಾಡಿದ್ದೀನಿ ನಾನು, ಒಡ ಹುಟ್ಟಿದವರು ಅಂತ ಮಾಡಿದ್ದೀನಿ. ಅವರಲ್ಲೂ ಅಷ್ಟೇ ಊಟಕ್ಕೆಲ್ಲ ಜೊತೆಲೇ ಕೂತ್ಕೊಳ್ಳೋರು ಕಲಾವಿದರು. ಇನ್ನೇನು ಜೂನಿಯರ್ ಆರ್ಟಿಸ್ಟು ಅಂತೆಲ್ಲ ತುಂಬ ಜನ ಬಂದವರಿಗೆಲ್ಲ ಸಪ್ರೇಟಾಗಿ ಒಂದು ಇದಾಕಿ ಎಲ್ಲ ಅಲ್ಲೇ ಬಫೆ ಸಿಸ್ಟಮ್ ಕೊಡೋರು. ಮತ್ತೆಲ್ಲ ಒಟ್ಟಿಗೆ ಅಣ್ಣವರು ನಾವು ಎಲ್ಲ ಕೊಡ್ತಿತ್ತಲ್ಲ, ಹಾಗೆ ಪುಟ್ಟಣ್ಣವ್ರು ಇದ್ರಲ್ಲೂ ಅಷ್ಟೇ ಎಲ್ಲ ಸಾಲಕ್ಕೆಲ್ಲ ಒಟ್ಟಿಗೆ ಕೂತ್ಕೊಳ್ಳೋರು. ಹೀರೋಯಿನ್ನು ಹೀರೋ ಯಾರು ವಿಷ್ಣುವರ್ಧನ್ ಅಂಬರೀಷು ಎಲ್ಲ ಒಂದೇ ಮನೆಯವ್ರ ಥರ ಇರೋರು ನಾವು, ಅಷ್ಟೇ ಮರ್ಯಾದೆ ಕೊಡೋರು. ಇವತ್ತಿಗೂ ಅಣ್ಣವ್ರು ನನ್ನ ನೋಡಿದ ತಕ್ಷಣ ಸತ್ಯಭಾಮ ಅವರೇ ಚೆನ್ನಾಗಿದ್ದೀರಾ ಅಂದರೆ ಅವ್ರು ನನಗೆ ನನ್ನ ದೊಡ್ಡಸ್ಕಿಗೆ ನಾನು ಹಂಗೆ ಹೇಳೋದಲ್ಲ, ನನಗೆ ಕೊಡ್ತಿದ್ರು ಅಂತ. ನನಗೆಲ್ಲ ಅವ್ರು ಕೊಡ್ತಿದ್ದದ್ದು ಗೌರವ ನನ್ನ ತಾತ ಕಾಳಿಂಗರಾವ್ಗೆ, ಅವ್ರು ಸಂಗೀತಗಾರರಲ್ಲ. ಓ ಯಮ್ಮ ಕಾಳಿಂಗರಾವ್ ಮೊಮ್ಮಗಳು ಅಂತ ಹೇಳ್ಕೊಂಡು ಆ ಗೌರವ ನನಗೆ ಕೊಡ್ತಿದ್ರು. ನಾವು ಅದನ್ನು ತಿಳ್ಕೊಬೇಕು. ನಾನು ಓಹೋ ಅಣ್ಣವ್ರು ನಾನು ಮರ್ಯಾದೆ ಕೊಡೋನು ಡಿಂಗ್ ಅನ್ನೋದು ಅಲ್ಲ, ಅದು ನಾವು ತಿಳ್ಕೊಬೇಕು. ಇವ್ರು ಯಾಕೆ ನನಗಿಷ್ಟು ಮರ್ಯಾದೆ ಕೊಡ್ತಾರೆ? ಓ ನಾವು ಕಲಾವಿದರು ಫ್ಯಾಮಿಲಿಯವರು. ಏನಮ್ಮ ಕಲಾವಿದರು ಇದು ಕಾಳಿಂಗರಾಯರ ಮೊಮ್ಮಗಳಂತಲ್ಲಮ್ಮ ನೀನು, ಎಷ್ಟು ಚೆನ್ನಾಗಿ ಮಾತಾಡೋರು. ಆವಾಗಿನ ಸ್ಟೇಜೇ ಬೇರೆ ಇತ್ತು. ವಿಷ್ಣುವರ್ಧನು, ಅಂಬರೀಷು, ಆಮೇಲೆ ಶ್ರೀನಾಥ್, ಆಮೇಲೆ ಅನಂತ್ನಾಗು ಅಂತೂ ಇದೆ, ಇಲ್ಲೇ ಗಾಂಧಿ ಬಜಾರ್ನಲ್ಲಿದೆ ಇನ್ನೂ ಆ ಒಟಾರ. ಅದೇ ಅಲ್ಲ, ಈಗ ತುಂಬ ಭಾಳ ಚೆನ್ನಾಗಿರೋದು. ಎಲ್ಲ ಚಿಕ್ಕ ರೂಮ್, ಒಂದು ನಮ್ಮ ರೂಮು, ಒಂದು ದೊಡ್ಡಣ್ಣ ಗಿರಿಜಾ ಲೋಕೇಶ್ ರೂಮು, ಒಂದು ನಾನು ಕುಣಗಲ್ ನಾಗಭೂಷಣ್ ಒಂದು ರೂಮು, ಎಲ್ಲೆಲ್ಲ ಒಳಗೆ ಒಂಥರ ಇದ್ರೊಳಗೆ ಮಾಡಿ ಮೇಲೆ ಒಬ್ರು ರೂಮು ಎಲ್ಲ ಅಲ್ಲೆಲ್ಲ. ಆಮೇಲೆ ಚೆನ್ನಾಗಿ ಹೇಳಿದ್ರಿ ಅಂತ ಹೇಳ್ತಿದ್ಲಲ್ಲ ಅವ್ರು ಕುಣಗಲ್ ನಾಗಭೂಷಣ್ ಹೇಳ್ತಿ ಆ ಎಮ್ಮ, ಅದೇ ಫಸ್ಟ್ ಪಿಕ್ಚರ್ ಎಷ್ಟು ಹೆಸರು ಬಂದು ಗೊತ್ತಾವಳು. ಭಾಳ ಚೆನ್ನಾಗಿತ್ತು ರೀ. ನಮ್ಗೆ ಹೇಳಿದ್ನಲ್ಲ ಅವಾಗ, ನನಗಂತೂ ಈಗ ನನ್ನ ಮಕ್ಕಳೆಲ್ಲ ಚಿಕ್ಕವರು ಅವಾಗ ಎಲ್ಲ ಸ್ಕೂಲಿಗೆ ಕಾಲೇಜಿಗೆ ಹೋಗ್ತಾ ಇರ್ತಿದ್ರು. ನಾನು ಅವ್ರು ಹೋದ ತಕ್ಷಣ ಶೂಟಿಂಗ್ ಕಾರ್ ಬಂದ ತಕ್ಷಣ ಬೀಗ ಹಾಕ್ಕೊಂಡು ಹೋಗೋದೆ ಶೂಟಿಂಗ್, ಬೆಳಗ್ಗೆ ಸಾಯಂಕಾಲದವರೆಗೂ ಅಲ್ಲೇ. ಟೈಮ್ ಪಾಸ್ ಆಗೋದೇ ಗೊತ್ತಾಗ್ತಿರ್ಲಿಲ್ಲ. ಹಾಗೆ ಎಷ್ಟು ಎಲ್ಲ ಒಂದು ಕಡೆ ಸೆಟ್ ಆದ ತಕ್ಷಣ ಊಟ ಟೈಮಿಗೆ ಊಟ, ಕಾಫಿ ಟೈಮಿಗೆ ಕಾಫಿ, ಎಲ್ಲ ಒಟ್ಟಿಗೆ ಸೇರ್ತಾರೆ. ಎಷ್ಟು ಆಮೇಲೆ ನಮ್ಮ ಸೀನ್ಗಳಾದಾಗ ಅಲ್ಲೇ ಮಾಡೋದು, ಅಲ್ಲಿ ಭಾಳ ಚೆನ್ನಾಗಿರ್ತ್ರಿ. ಆವಾಗಿನ ಕಾಲನೇ ಬೇರೆ. ಈಗಿನವ್ರಿಗೆ ಅದು ಹೇಳಿದ್ರು ಗೊತ್ತಾಗಲ್ಲ. ಕೇಳಿದ್ರೆ ಅಯ್ಯ ಬಿಡ್ರಿ ನಿಮ್ಮ ಹಳೆ ಕಾಲದ ಏನು ಹೇಳ್ತೀರಿ ಹೇಳ್ರಿ ಅಂತಾರೆ. ಅದು ನಾನು ಹೇಳೋಕ್ಕೆ ಹೋಗಲ್ಲ ಯಾರ ಹತ್ರ, ನನ್ನ ಮೊಮ್ಮಕ್ಕಳ ಹತ್ರ ಹೇಳಲ್ಲ. ಆಗಿನ ಕಾಲದಲ್ಲಿ ಹಂಗಿತ್ತು ಹಿಂಗಿತ್ತು ಅವ್ರಿಗೆ ಅರ್ಥ ಆಗಲ್ಲ. ಅರ್ಥ ಆಗದಿದ್ದವ್ರ ಹತ್ರ ನಾವು ಹೇಳ್ಕೊಂಡು ಚೀಪಾಗಬಾರ್ದು. ಅವಾಗ ಏನಾಗುತ್ತೆ ಗೊತ್ತಾ, ಇವ್ರಿಗೆ ವಯಸ್ಸಾಯ್ತು ಬೇರೆ ಕೆಲಸ ಇಲ್ಲ ಇದನ್ನೇ ಹೇಳ್ತಾ ಕೂತ್ಕೊತಾರೆ ಅಂತಾರೆ. ಅದರಿಂದ ಅದು ನಾವು ಎಲ್ಲಿ ಹೇಳಬೇಕು. ಈಗ ನೀವು ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ದೀರಾ, ನಿಮಗೆ ಅರ್ಥ ಆಗುತ್ತೆ, ನೀವು ಅದನ್ನು ಹಾಕಿದರೆ ಕೆಲವು ನಮ್ಮ ಇದ್ರವ್ರು ಕೆಲವು ಜನ ನೋಡಿ ಸಂತೋಷ ಪಡ್ತಾರೆ. ನಾವು ಮಾತಾಡಿದ್ದು ಏನಾದ್ರು ಒಂದು ಬೆಲೆ ಬರಬೇಕು, ಬೆಲೆ ಬರದೆ ಮಾತಾಡಬಾರ್ದು. ಅವೆಲ್ಲ ಹೇಳೋದೇ ಇಲ್ಲ ಅವರು ಕಶಿನವ್ರದ್ದು, ಎಲ್ಲ ಸಸ್ಪೆನ್ಸು. ಸಾಂಗಿದೆ ಬನ್ನಿ ಅಂದ್ಬಿಡ್ತಾರೆ. ಆ ಮಧ್ಯದೆಲ್ಲ ಮಾತಾಡೋದಿದೆಯಲ್ಲ ಹಿಂಗೆ ಹ್ಞೂ ಅನ್ನೋದು, ಅದು ನಾನು ಮಾತಾಡಿಲ್ಲ, ಲತಾ ಹಂಸಲೇಖ ಮಾತಾಡಿದ್ದು. ಮಾರ್ಬಿಟ್ಟೇನೋ ಹ್ಞೂ ಅನ್ನೋದು ಆ ಎಮ್ಮ ಮಾತಾಡಿದ್ದು. ಯಾಕಂದರೆ ಸಾಂಗ್ ರೆಕಾರ್ಡಿಂಗ್ ನಾವು ಹೋಗಲ್ವಲ್ಲ, ಹಾಗೆ ಭಾಳ ಚೆನ್ನಾಗಿತ್ತು ಬಿಡಿ. ಏನಿಲ್ಲ, ಈಗ ನಾವು ಹಾಡಿನಲ್ಲಿ ಅದು ಆ ಹುಡುಗಿ ಹಾಕಿದ್ದು ಕಪ್ಪು, ಡ್ಯಾನ್ಸರ್ ಹುಡುಗಿ, ಅವಳು ಕರೆದೇ ಹಾಕ್ಬಿಡ್ತಾರೆ. ಇಲ್ಲಿ ಸಾಂಗಲ್ಲಿ ನೀನು ಮಾಡಬೇಕು ಅಂತ 1 ನಿಮಿಷದಲ್ಲಿ ಹೊಡೆದ್ಬಿಡ್ತಾರೆ. ಅದೇನೆಲ್ಲ ಅಲ್ಲೇ ಇರ್ತಾರೆ ಮೇಕಪ್ಪು ಎಲ್ಲ. ನಮ್ಮದು ಒಂದು ಸೀನ್ ಇತ್ತು, ಹೊಗೆಗೂಡು. ಅಲ್ಲಿಂದ ನೀನು ಆಂಜನೇಯ ಅಂತ ಹಿಂಗೆ ಬಗ್ಗಿ ನೋಡೋದು, ಹಳೆ ಒಲೆ. ಅವ್ರ ಮೇಲಿಂದ ಹಿಂಗೆ ಕಡ್ಡಿ ಹಾಕ್ಬಿಟ್ಟು ಅಲ್ಲಿಂದ ಇಷ್ಟು ದಪ್ಪ ಮಸಿ ಬಿದ್ದುಬಿಡುತ್ತೆ ಮುಖಕ್ಕೆ, ಅಷ್ಟು ಬಿದ್ದುಬಿಡ್ತೆ. ನಾನು ಹಿಂಗೆ ಮಾಡೋ ಶ್ರುತಿ ಮೇಲಿಂದ ಓಡಿ ಬಂದರು ಕಶಿನತ್ತು. ಉಫ್ ಅಂತೆಲ್ಲದೆ ಏನಾಯ್ತು ಏನೂ ಆಗಲಿಲ್ಲ ಅಂದರೆ ಅದೊಂಥರ ಚೆನ್ನಾಗಿರುತ್ತಲ್ಲ. ನಾನೇ ಮುಜುಗರ ಮಾಡಿಕೊಂಡೆ ಹೊಡೆಯೋಕ್ಕೆ. ಹೆಂಗ್ರು ಹೊಡೆಯೋದು ಪಾಪ. ಅವ್ರು ಕಾಶಿನ ಹೇಳ್ತಾರೆ, ಯಾಕೆ ಹೆಂಗೆ ಮಾಡ್ತೀರಾ, ಸರಿಯಾಗಿ ಹೊಡಿಬೇಕು, ಕೊಡಿಲ್ಲ ತೋರಿಸಿ ಅಂದ್ಕೊಂಡು ಅವರೇ ಹಿಂಗೆ ಹೊಡೀರಿ ಅಂತ ಅವರೇ ತೋರಿಸ್ಕೊಟ್ರು. ನನಗೆ ಕೈ ಬರ್ತಿರ್ಲಿಲ್ಲ ಹೊಡಿಯೋಕ್ಕೆ. ಮತ್ತು ಅವರೇ ಹೇಳಿದ ಮೇಲೆ ಇನ್ನೇನು ಮಾಡೋದು, ಪಟ 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 ನ್ಯಾಚುರಲಾಗೇ ಹೊಡೆದಿರೋದು. ಇಲ್ಲ, 1-2 ಸಲ ನಿಧಾನಕ್ಕೆ ಹೊಡೆದ್ನಲ್ಲ, ಚೆನ್ನಾಗಿ ಕಾಣಲ್ಲ, ನ್ಯಾಚುರಲ್ ಆಗಲ್ಲ, ಜೋರಾಗಿ ಹೊಡೀರಿ ಅಂದರು. ಕಡೆ ನಾನು ಜೋರಾಗೆ ಹೊಡೆದೆ, 1 ಟೇಕೆ ಓಕೆ. ಅದಕ್ಕಿಂತಲೂ ಹೆಚ್ಚು ಹೇಮಾವತಿಲಿ ಅವಳು ಅಶ್ವಿನಿ ಹೀರೋಯಿನ್, ಅವಳಿಗೆ ನಾನು ಕಪಾಳಕ್ಕೆ ಹೊಡೆಯೋ ಸೀನಿದೆ.
ನಾವು ಡ್ರಾಮಾದಲ್ಲೆಲ್ಲ ಮಾಡಿದ್ರೆ ಹಿಂಗೆ ಮಾಡಿ ಹಿಂಗೆ ಹೊಡೆಯೋದು, ನೋವಾದಂಗಿರಲ್ಲ. ಸುಮ್ಮನೆ ಫೋರ್ಸ್ ಮಾಡಿ ಹಿಂಗೆ ಮಾಡೋದು. ಅವರು ಸಿದ್ಧಲಿಂಗಯ್ಯನವರು ಸಾಧ್ಯ ಇಲ್ಲ, ಎಷ್ಟು ಶಕ್ತಿ ಬರುತ್ತೋ ಅಷ್ಟು ಶಕ್ತಿ ಬಿಟ್ಟು ಹೊಡೀರಿ ಅಂತ. ನನಗೆ ಹೊಟ್ಟೆ ಉರಿದ್ಬಿಡೋದು. ಪಾಪ ಹುಡುಗಿ ಎಲ್ಲ ಕೆಂಪು, ಕಣ್ಣು ತುಂಬ ನೀರು, ಪಟಾರು 5-6 ಟೇಕು. ಪಾಪ ಅದೆಲ್ಲ ಗಲ್ಲ ಕೆಂಪಾದರೂ ಕೂಡ ಪರವಾಗಿಲ್ಲ, ಹೊಡೀರಿ ಅಂತ ಇತ್ತ ಪಾಪ ಹುಡುಗಿ. ಅವಳು ಹೊಸಬಳೆ ಹೇಮಾವತಿಲಿ ಅಶ್ವಿನಿ ಅಂತ ಅವಳ ಹೀರೋಯಿನ್ನು 5-6 ಸಲ ಹೇಳಿ ತಿಂದಿದ್ದಾಳಪ್ಪ. ಕೆಲವೊಂದು ಪ್ರೊಡಕ್ಷನಲ್ಲಿ ಭಾಳ ಟಫ್ ಇರುತ್ತೆ, ಭಾಳ ಕಷ್ಟ. ಆವಾಗ ಏನು ಮಾಡೋಕ್ಕಾಗಲ್ಲ. ಅಂದರೆ ಆವಾಗ ಏನೋ ಒಂಥರ ಖುಷಿ ಇರ್ತಿತ್ತು ಮಾತ್ರ. ಇಲ್ಲ, ಆ್ಯಕ್ಚುಲಿ ನಾನು ಅಂಬರೀಷ್ ಅವ್ರ ಜೊತೆಗೂ 8-10 ಪಿಕ್ಚರ್ ಮಾಡಿದ್ದೀನಿ. ನಮ್ಮೂರ ಹಮ್ಮೀರ ಮಾಮೂಲು, ಗಜೇಂದ್ರ ಅಂತ ಒಂದು ಪಿಕ್ಚರ್ ಮಾಡಿದ್ದೀನಿ. ಆಮೇಲೆ ಮಮತೆಯ ಮಡಿಲು, ಒಳ್ಳೆ ಕ್ಯಾರೆಕ್ಟರ್ ನಂದು. ಅಂಬರೀಷ್ ಹೀರೋ, ಒಳ್ಳೆ ಕಲಾವಿದರು ಅವರು. ಆಮೇಲೆ ಒಂದೇ ರಕ್ತ, 8-10 ಪಿಕ್ಚರ್ ಮಾಡಿದ್ದೀನಿ. ನಾವು ಅಂಬರೀಷ್ ನಮ್ಗೆ ತುಂಬ ಕ್ಲೋಸು ಭಾಳ. ಯಾಕಂದರೆ ಯಾವಾಗಿಂದ ಅಂದರೆ ಪುಟ್ಟಣ್ಣವ್ರ ಧರ್ಮಸರೆ ಶೂಟಿಂಗಿಂದಲೂ ನಮ್ಗೆ ಅಂಬರೀಷ್ ಭಾಳ ಕ್ಲೋಸು. ಯಾಕಂದರೆ ಅಲ್ಲಿ ಪುಟ್ಟಣ್ಣವ್ರ ಹತ್ರ ಬಂದ್ಕೊಂಡು ಹಿಂಗೆ ಮಾಡ್ಕೊಂಡು ಇಲ್ಲ ಅಂಬರೀಷ್. ಪುಟ್ಟಣ್ಣವ್ರು ನನ್ನ ಮರ್ಯಾದೆ ಕೊಡೋದು ನೋಡಿಕೊಂಡು ಅವರೆಲ್ಲ ಅಯ್ಯೋ ಪುಟ್ಟಣ್ಣವ್ರು ಇದು ಮಾಡಿದ ಕಲಾವಿದೆ, ಅದರಿಂದ ಅವರೆಲ್ಲ ನಂಗೆ ತುಂಬ ರಂಗಭೂಮಿ ಕಲಾವಿದೆ ಅಮ್ಮ ಅಂದ್ಕೊಂಡು ತುಂಬ ಮೇಲಾಗಿ. ನಾನೇನು ಸಣ್ಣ ಹುಡುಗಿ ಅಲ್ಲ, ನನ್ನ ಮಕ್ಕಳನ್ನಲ್ಲಿ ಶೂಟಿಂಗ್ ಇದು ಡಬ್ಬಿಂಗ್ ಎಲ್ಲ ಕರ್ಕೊಂಡೋದ್ರೆ ಅನಂತನಾಗ ಅವ್ರು ಗಾಯತ್ರಿನ ಕರೆದು ನೋಡು ಅವಳಿ ಜೋಳಿ ಮಕ್ಕಳು ತಾಯಿಯವರು ಹಂಗೆ ಅನಿಸುತ್ತಾ ಒಂದು ಗಾಯತ್ರಿಗೆ ತೋರಿಸೋರು. ಆಮೇಲೆ ಅನಂತನಾಗು ಸಾಧಾರಣ ಹೀರೋಯಿನ್ ಯಾರ ಹತ್ರ ಮಾತಾಡೋರು. ನನ್ನ ಕಂಡ್ರೆ ಭಾಳ ಅಭಿಮಾನ ಅವರಿಗೆ. ನಾವು ಸೌತ್ ಕೆನರಾದವ್ರು ಅಂತ ಗೊತ್ತಲ್ಲ, ಅವರು ಕೊಂಕಣಿ, ನಾವು ಬ್ರಾಹ್ಮಿಣ್ಸು, ಆದರೂ ಅವರಿಗೆ ನನ್ನ ಕಂಡ್ರೆ ಭಾಳ ಅಭಿಮಾನ. ನಾನು ಒಂದು ಮೇಕಪ್ ಮಾಡ್ಕೊಂಡು ಮೂಲೆಯಲ್ಲಿ ಕೂತ್ರು ಬಂದು ಪಟ್ ಅಂತ ಹಿಂದ್ಗಡೆ ನಿಂಗೊಟ್ಟು ಏನು ಮಾಡ್ತಿದ್ದು ಬನ್ನಿ ಕೂತ್ಕೊಳ್ಳಿ ಅವನು ಹೋಗೋಣ ನಡೀರಿ. ಒಬ್ಬ ಹೀರೋಯಿನ್ನು ಮಾತಾಡ್ಸಲ್ಲ ಅವರು, ಕ್ಯಾರೇ ಮಾಡಲ್ಲ, ಹೆಂಗೆ ಮಾಡ್ಕೊಂಡಿರೋರು. ನನ್ನ ಕಂಡ್ರೆ ತುಂಬ ಪ್ರೀತಿ. ಅದೇನೋ ನನ್ನ ಪುಣ್ಯ. ಏನಂದರೆ 200 ಚಿತ್ರ ಮಾಡಿದ್ರು ಕೂಡ ಎಲ್ಲ ಕಲಾವಿದ್ರ ಹತ್ರ ಒಳ್ಳೆ ಅಭಿಪ್ರಾಯ ತೊಗೊಂಡಿದ್ದೀನಿ. ಯಾರೂ ನನಗೆ ಶತ್ರುಗಳಿಲ್ಲ, ಯಾರೂ ಮಿತ್ರರಿಲ್ಲ. ಎಷ್ಟು ಬೇಕೋ ಅಷ್ಟೇ. ಹೋದಾಗ ಹಾಯ್ ಹಲೋ, ಶೂಟಿಂಗ್ ಹೋದಾಗ ಒಟ್ಟಿಗೆ ಸೇರಿದ ಹಾಯ್ ಹಲೋ ಹೆಂಗಿದ್ದೀರಾ ಚೆನ್ನಾಗಿ, ಶೂಟ್ ಮುಗಿದ ಬಾಯ್ ನಮ್ಮ ಮನೆಗೆ ನಾವು ಅವ್ರ ಮನೆಗೆ ಅವರು. ತುಂಬ ಕ್ಲೋಸ್ ಅಂತ ಯಾರೂ ಇಲ್ಲ. ಸ್ವಲ್ಪ ದಿವಸ ಯಾರಿಗೂ ಹೇಳಬೇಡಿ ಟೈಮಲ್ಲಿ ನಮ್ಮ ಗಿರಿಜಾ ಲೋಕೇಶ್ ಸ್ವಲ್ಪ ಕ್ಲೋಸ್ ಆಗಿರಲಿಲ್ಲ. ನನಗೆ ನಂದೊಂದು ಸ್ವಭಾವ ಏನು ಗೊತ್ತಾ, ನಾನಾಗೆ ನಾವು ಕಲಾವಿದರಾದ್ರಿಂದ ನನಗೆ ಒಂದು ಜಾಸ್ತಿ ಅವ್ರನ್ನ ಇದು ಮಾಡೋಕ್ಕೂ ಭಯ ಹಚ್ಕೊಳ್ಳೋಕೆ. ಯಾಕೆಂದರೆ ಅವ್ರದ್ದೇನೋ ತಾಪತ್ರೆಗಳಿರ್ತವೆ, ನಮ್ಮದೇನೋ ಇರುತ್ತೆ. ಈಗ ಒಟ್ಟಿಗೆ ಕ್ಲೋಸ್ ಆಗ ಅದು ಇದು ಮಾತಾಡಬೇಕಾಗತ್ತೆ. ಸಂಬಂಧಗಳು ಒಳ್ಳೆಯದೋ ಕೆಟ್ಟದೋ ಯಾಕೆ ಬೇಡ, ನಮ್ಮ ಪಾಡಿಗೆ ನಾವು ಅವ್ರ ಪಾಡಿಗೆ ಅವ್ರು, ದೇವ್ರು ಚೆನ್ನಾಗಿಟ್ಟಿರಲಿ ಅನ್ನೋದು ಗೊತ್ತಾಗ. ನಾನು ಹೆಂಗೆ ಅಟ್ಯಾಚ್ಮೆಂಟ್ ಅವ್ರು ಇಟ್ಕೊಂಡೇ ಇಲ್ಲ ಸಂಬಂಧ ಏನು. ಯಾಕಂದರೆ ಅವ್ರು ಹೆಂಗೋ ಏನೋ ನಂಗೆ ಗೊತ್ತಿಲ್ಲ. ನಾನಂತೂ ಭಾಳ ಭಾವನಾಜೀವಿ. ನನಗೆ ಬೇಕಾದವ್ರು ಅಂದ್ರೆ ಅವ್ರಿಗೆ ಏನಾರು ನೋವಾಯ್ತು ಅಂದರೆ ನನಗೆ ಮನೇಲಿ ಘಟಮಣಿ ಪಾಠ ಮಾಡಿದ್ರು ಮನೇಲಿ ಒಬ್ಬಳೇ ಇದ್ದರು 15 ದಿವಸ ನಿದ್ದೆ ಬರೋಲ್ಲ. ಅಯ್ಯೋ ಪಾಪ ಅವ್ರಿಗೆ ಹಿಂಗಾಯ್ತಲ್ಲ, ಹಂಗೆ ಕೊರಗೋದು ಜಾಸ್ತಿ ನಾನು. ಯಾಕಂದರೆ ರಂಗಭೂಮಿ ಡ್ರಾಮಾ ಕಂಪ್ನಿಯಲ್ಲಿ ಹೀರೋಯಿನ್ನಾಗೇ ಇದ್ದೆ ನಾನು. ಗಂಟುಗಟ್ಟಲೆ ಅಳೋ ಪಾಠ ಮಾಡ್ತಿದ್ದೆ. ಈ ಘಟಮಣಿ ಅತ್ತೆ ಆದಮೇಲೆ ಅಳೋ ಪಾರ್ಟ್ ಇಲ್ಲ. ತುಂಬ ಯಾರನ್ನ ಕ್ಲೋಸಾಗಿ ಹಚ್ಕೊಂಡ್ಬಿಟ್ರೆ ಅವ್ರಿಗೆ ಏನಾದ್ರು ಕಷ್ಟ ಬಂತಂದರೆ ನನಗೆ ಪರಿಣಾಮ ಆಗುತ್ತೆ. ಟಿ ವಿನಲ್ಲಿ ಕೆಲವೊಂದು ಒಳ್ಳೆ ಆ್ಯಕ್ಟಿಂಗ್ ನೋಡಿದರೆ ಈಗಲೂ ಅಳ್ತೀನಿ ನಾನು. ಇನ್ನೆಂಥ ಆಶ್ಚರ್ಯ ಆಗು. ನನ್ನ ಮಗ ಅಂತಾನೆ, ಏನಮ್ಮ ನೀವು ಆರ್ಟಿಸ್ಟ್ ಕಲಾವಿದಾಗ ಹಿಂಗೆ. ಈಗಲೂ ರಾಮಾಯಣ ಮಹಾಭಾರತ ಆಮೇಲೆ ಒಳ್ಳೊಳ್ಳೆ ಆ್ಯಕ್ಟಿಂಗ್ ಮಾಡಿದವ್ರು ಇದು ನೋಡಿಬಿಟ್ರೆ ದಳ ಬಂದ್ಬಿಡುತ್ತೆ ಕಣ್ಣಲ್ಲಿ. ಅಂಥ ಭಾವನಾಜೀವಿ ನಾನು. ಅದು ಕೆಲವರು ಹುಟ್ಟಿದ ನಕ್ಷತ್ರ ಅಂತ ಹಂಗಿರುತ್ತೆ. ನಾವು ಇನ್ನು ಎಷ್ಟು ವಯಸ್ಸಾದರೂ ಇಷ್ಟೇ ನಾವು. ಅದರಿಂದ ನಾನು ತುಂಬ ರಫ್ಫಾಗಿ ಇದಾಗೋದು, ಆಮೇಲೆ ಮನಸ್ಸಿಗೆ ನಾಟುವಂಥ ಸೀನ್ಗಳಿದ್ದರೆ ನೋಡೋದಿಲ್ಲ, ಬೇರೆಗಡೆ ಹೋಗ್ಬಿಡ್ತೀನಿ. ಟಿ ವಿಲಿ ಇದ್ರೆ ಆಫ್ ಮಾಡಿಬಿಡ್ತೀನಿ.